ಎವ್ರಿವನ್, ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ಡೇನ ಸ್ಟಾರ್ಟ್ ಮಾಡೋಣ. ಮಾರ್ನಿಂಗ್ ಎದ್ದ ತಕ್ಷಣ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಅಡುಗೆ ಮನೆ ಎಲ್ಲ ಮೆಸ್ಸಿ ಆಗಿತ್ತು, ಅದನ್ನೆಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊಬಿಡೋಣ ಅಂತ ನೀರೆಲ್ಲ ಕೊಟ್ಕೊಂಡು ಹೆಲ್ತಿ ಡ್ರಿಂಕ್ ಕೂಡ ಕೊಟ್ಕೊಂಡು ರೆಡಿ ಆಗ್ತಿದ್ದೀನಿ. ಇವತ್ತಿನ ಕೆಲಸ ಬಂದ್ಬಿಟ್ಟು ಫಸ್ಟ್ ಅಡುಗೆ ಮನೆ ಕ್ಲೀನ್ ಮಾಡಿ ಆ ನಂತರ ತಿಂಡಿನ ಮಾಡಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಬೆಳಿಗ್ಗೆನೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ತುಂಬಾನೇ ಗಲೀಜಾಗ್ಬಿಟ್ಟಿತ್ತು, ಅಂದ್ರೆ ರೈಸ್ ಇಟ್ಟಿದ್ದಾಗ ನಿನ್ನೆ ರಾತ್ರಿ ನೀರ್ ಜಾಸ್ತಿ ಆಗಿ ಎಲ್ಲ ಉಕ್ಕಿ ಹರಿದ್ಬಿಟ್ಟಿತ್ತು. ಹಾಗಾಗಿ ಫಸ್ಟ್ ಕ್ಲೀನ್ ಮಾಡ್ಕೊಬಿಡೋಣ, ಆ ನಂತರನೇ ತಿಂಡಿ ಮಾಡೋಣ. ಅಡುಗೆ ಮನೆ ನೀಟಾಗಿಲ್ಲ ಅಂದ್ರೆ ಏನಾದ್ರೂ ಅಡುಗೆ ಕೆಲಸ ಮಾಡೋದಕ್ಕೆ ಬೇಜಾರು ಅನ್ಸುತ್ತೆ. ಹಾಗಾಗಿ ನಾನು ಫಸ್ಟೇನೆ ಈಗ ಕ್ಲೀನ್ ಮಾಡ್ಕೊಬಿಡೋಣ ಅನ್ಕೊಂಡು ಮಾಡ್ಕೊಳ್ತಿದ್ದೀನಿ. ನೋಡಿ, ಸ್ಟವ್ದು ಒಲೆ ಇದೆಯಲ್ಲ ಅದೆಲ್ಲ ಫುಲ್ಲು ಗಂಜಿ ಹರಿದು ಎಲ್ಲ ಬಿಳ್ಬಿಳ್ಳಗಾಗ್ಬಿಟ್ಟಿತ್ತು. ಅದಕ್ಕೆ ನೀಟಾಗಿ ಫಸ್ಟ್ ಒಂದ್ಸಲ ತೊಳ್ಕೊಳ್ತಿದ್ದೀನಿ. ತೊಳ್ದಾದ ನಂತರ ಆಮೇಲೆ ಅದನ್ನೆಲ್ಲ ಜೋಡಿಸ್ಕೊಂಡು ನೀಟಾಗಿ ಒಲೆ ಎಲ್ಲ ಒರೆಸ್ಕೊಂಡು ಆ ನಂತರನೇ ತಿಂಡಿನ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಇವತ್ತು ಕೂಡ ಹೊಲ್ದ ಕೆಲಸಕ್ಕೆ ಜನ ಬಂದಿದ್ದಾರೆ, ಅವರಿಗೂ ಕೂಡ ತಿಂಡಿನ ಮಾಡಬೇಕು. ಅಷ್ಟರಲ್ಲಿ ಬೇಗ ಬೇಗ ಕೆಲಸನ ಮುಗಿಸ್ಕೊಬಿಡೋಣ. ಇರೋ ಸ್ವಲ್ಪ ಪಾತ್ರೆಗಳಿದೆ, ಅದನ್ನ ಎಲ್ಲ ತೊಳೆದಿಟ್ಕೊಬಿಡೋಣ ಅಂತ ನೀಟಾಗಿ ತೊಳ್ಕೊಳ್ತಿದ್ದೀನಿ. ಫಸ್ಟ್ ಇದನ್ನೆಲ್ಲ ಮುಗಿಸ್ಕೊಬಿಟ್ರೆ ಆ ನಂತರ ಆರಾಮಾಗಿ ಬೇಗನೆ ತಿಂಡಿ ಮಾಡೋದು ಮುಗ್ದೋಗ್ಬಿಡುತ್ತೆ. ಈ ಪಾತ್ರೆ ತೊಳೆಯೋದು, ಅಡುಗೆ ಮನೆ ಕ್ಲೀನ್ ಮಾಡೋದಿರುತ್ತಲ್ಲ ಅದೇನೆ ತುಂಬಾ ಟೈಮ್ ಹಿಡಿದ್ಬಿಡುತ್ತೆ. ಅದೊಂದು ಕೆಲಸ ಮುಗೀತು ಅಂದ್ರೆ ಇನ್ನೆಲ್ಲ ಆರಾಮಾಗಿ ಹ್ಯಾಪಿಯಾಗಿ ಮುಗಿಸ್ಕೋಬಹುದು ಎಲ್ಲ ಕೆಲಸಗಳನ್ನು ಕೂಡ. ನನಗಂತೂ ಪಾತ್ರೆ ತೊಳೆಯೋದು, ಅಡುಗೆ ಮನೆ ಕ್ಲೀನ್ ಮಾಡೋದು ಅಂದ್ರೇನೆ ದೊಡ್ಡ ಕೆಲಸ ಅನ್ಸುತ್ತೆ. ಎಷ್ಟು ಒರೆಸಿದ್ರು ಕೂಡ ನೀರ್ ಬೀಳ್ತಾನೆ ಇರುತ್ತೆ, ಹಾಗೆ ಹೊರಗಡೆಯಿಂದ ಧೂಳು ಬಂದು ಕೂರ್ತಾನೆ ಇರುತ್ತೆ. ಒರೆಸಿ ಸಾಕಾಗ್ಬೇಕು. ಅದು ರೋಡ್ ಸೈಡ್ ಮನೆ ಆಗಿರೋದ್ರಿಂದ ಜಾಸ್ತಿನೇ ಧೂಳು ಬರುತ್ತೆ. ವೆಹಿಕಲ್ಸ್ ಎಲ್ಲ ತುಂಬಾ ಓಡಾಡ್ತವೆ ಇಲ್ಲೆಲ್ಲ, ಹಾಗಾಗಿ ತುಂಬಾ ಧೂಳು ಬರುತ್ತೆ ಅನ್ಸುತ್ತೆ. ಎಷ್ಟು ಒರೆಸಿದ್ರು ಕ್ಲೀನೇ ಆಗೋದಿಲ್ಲ. ಇವಾಗ ಪಾತ್ರೆ ಎಲ್ಲ ತೊಳೆದಾಯ್ತು, ಇದನ್ನೆಲ್ಲ ಹಾಗೆ ಇಟ್ಬಿಟ್ಟು ಸ್ಟವ್ನ ನೀಟಾಗಿ ಒರೆಸ್ಕೊಬಿಡೋಣ. ಅಡುಗೆ ಮನೆ ಎಲ್ಲ ಫುಲ್ ಕ್ಲೀನ್ ಆಗಿದೆ. ಇವಾಗ ಖುಷಿ ಆಯ್ತು ನನಗೆ. ಇವಾಗ ಫಸ್ಟ್ ರೈಸ್ಗೆ ಇಟ್ಕೊಬಿಡ್ತೀನಿ. ಆಳು ತುಂಬ ಒಂದು 5-6 ಜನ ಬಂದಿದ್ದಾರಂತೆ, ಅವ್ರಿಗೆಲ್ಲ ತಿಂಡಿ ಮಾಡಬೇಕು, ಮನೆಯವ್ರಿಗೂ ಸೇರಿಸಿ ಮಾಡಬೇಕು. ಫಸ್ಟ್ ರೈಸ್ಗೆ ನೀರು ಪಾತ್ರೆಯಲ್ಲಿ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ಮೊನ್ನೆ ಮಾಡಿದಾಗ ಅಕ್ಕಿ ತುಂಬ ಮೆತ್ತಗಾಗ್ಬಿಟ್ಟಿತ್ತು, ಹಾಗಾಗಿ ಇವತ್ತು ತಪ್ಪಲೆಲ್ಲೇ ಮಾಡ್ಕೊಳ್ಳೋಣ ಅಂತ ರೈಸ್ನ ಫಸ್ಟು ನೆನೆ ಹಾಕಿ ಇಟ್ಕೊಳ್ತಿದ್ದೀನಿ. 1-2-3 ಸಲ ತೊಳೆದು ಆ ನೀರನ್ನ ಚೆಲ್ಲೋದಿಲ್ಲ, ಹಾಗೆಯೇ ತೆಗ್ದು ಇಟ್ಕೊಬಿಡ್ತೀನಿ ಗಿಡಗಳಿಗೆ ಹಾಕೋದಕ್ಕೆ. ನೀಟಾಗಿ ಉಜ್ಜಿ ತೊಳೆದು ಅದನ್ನು ನೀರನ್ನ ತೆಗ್ದಿಟ್ಕೊಬಿಡೋಣ ಒಂದು ಪಾತ್ರೆಗೆ. ಆನಂತರ ಒಂದು ಪಾತ್ರೆಯಲ್ಲಿ ಬೇರೆ ತಪ್ಪಲೆಯಲ್ಲಿ ಒಲೆ ಮೇಲೆ ಕಾಯೋದಕ್ಕೆ ಇಟ್ಟಿದ್ದೀನಿ ಬಿಸಿ ನೀರು. ಅದು ಕುದಿ ಬಂದ ನಂತರ ಅದಕ್ಕೆ ಅಕ್ಕಿನ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಆನಂತರ ಅದನ್ನು ಬಸಿಬೇಕು. ಗಂಜಿ ಎಲ್ಲ ಬಸಿಬಿಟ್ಟು ಆನಂತರ ಒಂದು 2 ನಿಮಿಷ ಹಾಗೇನೆ ಸ್ಲಿಮ್ಮಲ್ಲಿಟ್ಟು ಬೇಯಿಸ್ಕೋಬೇಕು. ಇವಾಗ ಫಸ್ಟು ಅದನ್ನು ಅಕ್ಕಿನ ನೆನೆ ಹಾಕಾದ್ಮೇಲೆ ಹುಣಸೆಹಣ್ಣ ನೆನೆ ಹಾಕ್ಕೊಳ್ಳೋಣ. ಒಂದ್ಸಲ ತೊಳೆದ್ಬಿಟ್ಟು ಚೆಲ್ಲಿ ಆ ನಂತರ ನೀರನ್ನ ಹಾಕಿ ನೆನೆ ಹಾಕ್ಕೊಳ್ತೀನಿ. ಅದೀಗ ನೆನೀತಾ ಇರಲಿ. ಇಲ್ಲಿ ನೀರೀಗ ಕುದಿ ಬಂದಿದೆ. ಈಗ ನೆನೆಸಿಟ್ಟಿರೋ ಅಂಥ ಅಕ್ಕಿನ ಇದರೊಳಗಡೆ ಸೇರಿಸ್ಕೊಡೋಣ. ಎಷ್ಟು ಉದ್ರಾಗಿ ಬರುತ್ತೆ ಅಲ್ವಾ ತಪ್ಪಲಿಲಿ ಅಥವಾ ಈ ರೀತಿ ಪಾತ್ರೆಯಲ್ಲಿ ಮಾಡ್ಕೊಂಡಾಗ ತುಂಬಾ ಉದ್ರಾಗಿ ಬರುತ್ತೆ. ಚೆನ್ನಾಗಿರುತ್ತೆ ತಿನ್ನೋದು ಕೂಡ ತಿಂಡಿ. ಈ ರೀತಿ ನಾನು ಯಾವಾಗಲೂ ಮಾಡ್ಕೊಳ್ಳೋದಿಲ್ಲ, ತುಂಬ ಜನ ಬಂದಾಗ ಮಾತ್ರ. ಇಲ್ಲಾಂದರೆ ನಾನು ಕುಕ್ಕರಲ್ಲೇ ಮಾಡ್ಕೊಳ್ತೀನಿ. ನೆನ್ನೆ ಮೆತ್ತಗಾಗ್ಬಿಟ್ಟಿತ್ತು ಅಂತ ಅತ್ತೆ ಇವತ್ತು ಪಾತ್ರೆಯಲ್ಲೇ ಮಾಡು, ಯಾಕೋ ಮೆತ್ತಗಾಗ್ಬಿಡುತ್ತೆ, ಚಿತ್ರಾನ್ನಕ್ಕೆ ಸರಿ ಹೋಗೋದಿಲ್ಲ ಮೆತ್ತಗಾದರೆ ಅಂದರು. ಹಾಗಾಗಿ ಆ ರೀತಿ ಮಾಡ್ಕೊಳ್ತಿದ್ದೀನಿ. ಇವಾಗ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಬಿಡೋಣ ಅದಕ್ಕೆ. ಹಾಗೆಯೇ ಡಕ್ಕನ್ನ ಕ್ಲೋಸ್ ಮಾಡಿ ಮುಚ್ಚಿಬಿಡೋಣ. ಅದು ಹಾಗೇ ಕುದಿ ಬರುತ್ತೆ. ಅದು ಅಗ್ಲನ್ನು ಇಸ್ಕಿ ನೋಡಿದಾಗ ಗೊತ್ತಾಗುತ್ತೆ ನಮಗೆ ಬೆಂದಿದೆಯೋ ಇಲ್ವೋ ಅಂತ. ಅಲ್ಲಿವರೆಗೂ ಆಗೋವರೆಗೂ ಬೇಯಿಸ್ಕೊಳ್ಳೋಣ. ಅದೀಗ ಬೇಯ್ತಾ ಇರಲಿ. ಅಷ್ಟರಲ್ಲಿ ಈಗ ಒಗ್ಗರಣೆ ಗೊಜ್ಜು ಮಾಡೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಕಟ್ ಮಾಡ್ಕೊಂಡಿಡೋಣ. ಈರುಳ್ಳಿ, ಟೊಮೊಟೊ ಏನು ಬೇಡ, ಹುಣಸೆಹಣ್ಣು ನೆನೆ ಹಾಕಿಟ್ಟಿದ್ದೀನಿ, ಹುಣಸೆಹಣ್ಣು ಚಿತ್ರಾನ್ನ ಮಾಡೋಣ ಅಂತ. ಇದಕ್ಕೆ ಇವಾಗ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ ತುರಿನ ತುರಿದು ತೆಗ್ದಿಟ್ಕೊಬಿಡೋಣ. ಆನಂತರ ಒಗ್ಗರಣೆಗೆ ಎಲ್ಲ ಹಾಕೋದಕ್ಕೆ ಸರಿ ಹೋಗುತ್ತೆ. ಸ್ವಲ್ಪ ಕರಿಬೇವು ಹಾಗೆ ಜೀರಿಗೆ ಮತ್ತು ಬೆಳ್ಳುಳ್ಳಿನ ಕುಟ್ಟಿ ಇಟ್ಕೋಬೇಕು. ಇಷ್ಟನ್ನು ರೆಡಿ ಮಾಡ್ಕೊಬಿಡೋಣ. ಆನಂತರ ಒಗ್ಗರಣೆಗೆ ಹಾಕೋದನ್ನ ಹೇಳ್ಕೊಡ್ತೀನಿ.
ಇವಾಗ ಅನ್ನ ಬೆಂದಿದೆ. ಇದನ್ನ ಗಂಜಿನ ನೀಟಾಗಿ ಬಸ್ಕೊಬಿಡೋಣ. ನೀರಂತೂ ಜಾಸ್ತಿನೇ ಇಟ್ಟಿರ್ಬೇಕು ಈ ರೀತಿ ಪಾತ್ರೆಯಲ್ಲಿ ಮಾಡುವಾಗ. ಆ ನಂತರ ಈ ನೀರನ್ನ ಈ ರೀತಿ ಅನ್ನ ಸ್ವಲ್ಪ ಬೆಂದಿದೆ ಅಂತ ಗೊತ್ತಾಗುತ್ತಲ್ಲ, ಪೂರ್ತಿ ಬೆಂದಿರಬಾರ್ದು, ಆಗ್ಲೂ ಕೂಡ ಗಿಂಜಲಾಗ್ಬಿಡುತ್ತೆ. ಸ್ವಲ್ಪನೇ ಬೆಂದಿದೆ ಅಂತ ಗೊತ್ತಾಗುತ್ತಲ್ಲ ಕೈಲಿ ಮುಟ್ಟಿ ನೋಡಿದಾಗ, ಆಗ ಈ ರೀತಿ ನೀರನ್ನೆಲ್ಲ ಬಸಿಬೇಕು. ಯಾವ ಥರ ಹೊಗೆ ಬರ್ತಿದೆ, ಅದೇನಾದರೂ ಒಂದನಿ ಕೈ ಮೇಲೆ ಬಿಟ್ಟರೆ ಹಾಗೆ ಬೊಬ್ಬೆ ಬಂದ್ಬಿಡುತ್ತೆ, ಅಷ್ಟೊಂದು ಬಿಸಿ ಇರುತ್ತೆ. ನೀಟಾಗಿ ನೋಡಿ ಬಸ್ಕೊಳ್ಳೋಣ. ಇದನ್ನ ಬಸಿತಾ ಇರೋಣ ಅಷ್ಟರಲ್ಲಿ ಬೇರೆ ಕೆಲಸಗಳು ಕೂಡ ಇರುತ್ತೆ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋಸ್ಗಳನ್ನ ಹಾಕ್ತಾ ಇರ್ತೀನಿ ಯಾವಾಗಲೂ ಕೂಡ. ನಾನು ಮಾಡೋ ಕೆಲಸಗಳು, ನಾನು ಏನೇನು ಮಾಡ್ತೀನಿ ದಿನನಿತ್ಯ, ಅದನ್ನೆಲ್ಲ ಪ್ರತಿದಿನ ಹಾಕ್ತಾ ಇರ್ತೀನಿ ಸ್ಕಿಪ್ ಮಾಡದೆ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹೊಸಬ್ರು ನೋಡ್ತಾ ಇದ್ದರೆ. ನೀರೆಲ್ಲ ಬಸ್ತಾದ ನಂತರ ಮತ್ತೆ ಒಲೆ ಮೇಲೆ ಇಟ್ಟು ಬೇಯಿಸ್ಕೋಬೇಕು. ಒಂದು ಸ್ವಲ್ಪ ಹೊತ್ತು, ಒಂದು 2 ನಿಮಿಷ 3 ನಿಮಿಷದಷ್ಟು ಬೇಯಿಸ್ಬೇಕು. ಒಂದ್ಸಲ ನೋಡಿಬಿಟ್ಟು ಆನಂತರ ಡಕ್ಕನ್ನ ಕ್ಲೋಸ್ ಮಾಡಿ ಮತ್ತೆ ಸ್ಲಿಮ್ಮಲ್ಲಿ ತುಂಬ ಕಮ್ಮಿ ಉರಿಲಿಟ್ಟು ಬೇಯಿಸ್ಕೋಬೇಕು. ಅದನ್ನೊಂದ್ಸಲ ಆ ಕಡೆ ಈ ಕಡೆ ಎಲ್ಲ ಮೇಲ್ಗಡೆಯಿಂದ ಬಸ್ತಿರ್ತೀವಲ್ಲ, ಹಾಗಾಗಿ ಎಲ್ಲ ಪ್ಲೇಟಿಗೆಲ್ಲ ಆಗ್ಬಿಟ್ಟಿರುತ್ತೆ ಅನ್ನ. ಅದನ್ನೆಲ್ಲ ನೀಟಾಗಿ ಒಳಗಡೆ ಮಾಡಿ ಈಗ ಅದನ್ನು ಮುಚ್ಚಿಬಿಟ್ಟು 1-2 ನಿಮಿಷ ಹಾಗೆ ಬಿಡೋಣ. ಅದು ಬೆಂದಿರುತ್ತೆ. ಆನಂತರ ಒಂದು ಪಾತ್ರೆಗೆ ಹಾರಕ್ಕೆ ಹಾಕಿ ಆನಂತರ ಗೊಜ್ಜನ್ನ ಹಾಕಿ ಕಲಸಿದ್ರೆ ಆಯಿತು. ಇವಾಗ ಬೆಂದಿದೆ, ಇದನ್ನು ತೆಗೆದಿಟ್ಕೊಬಿಡೋಣ. ಈ ದಿಯಾಗೆ ದೋಸೆನೇ ಬೇಕಂತೆ. ಚಿತ್ರಾನ್ನ ಮಾಡ್ತಿದ್ದೀನಿ ತಡಿ ಅಂದೆ. ಅವಳು ಎದ್ದ ತಕ್ಷಣ ಬಂದು ಮಮ್ಮಿ ಬೇಡ ನನಗೆ ದೋಸೆನೇ ಬೇಕು ಅಂದ್ಲು. ಹಾಗಾಗಿ ನಾನು ಯಾವಾಗಲೂ ದೋಸೆ ಹಿಟ್ಟನ್ನ ಫ್ರಿಜ್ಜಲ್ಲಿ ಎತ್ತಿಟ್ಟಿರ್ತೀನಿ. ಯಾವಾಗಲೇ ದೋಸೆ ಮಾಡಿದ್ರು ಕೂಡ ಅವಳು ಸಂಜೆ ಕೇಳ್ತಾಳೆ, ಇಲ್ಲಾಂದರೆ ಮಧ್ಯಾಹ್ನ ಕೇಳ್ತಾಳೆ, ಗೊತ್ತೇ ಆಗೋದಿಲ್ಲ. ಆಗ ತಕ್ಷಣಕ್ಕೆ ಮಾಡಿಕೊಟ್ರೆ ಅದು ಚೆನ್ನಾಗಿರೋದು ಇಲ್ಲ. ಹಾಗಾಗಿ ಈ ರೀತಿ ಮಾಡಿರೋದನ್ನ ಹಿಟ್ಟನ್ನ ತೆಗ್ದಿಟ್ಬಿಟ್ರೆ ಯಾವಾಗ ಬೇಕಿದ್ರೂ ಹಾಕ್ಕೊಡ್ಬೋದು ಅಂತ ಎತ್ತಿಟ್ಟಿರ್ತೀನಿ. ಅವಳಿಗೆ ಈ ರೀತಿ ಪುಟ್ಟದಾಗಿ ದೋಸೆನ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾಳೆ ಅವಳು. ಅವಳಿಗೆ ಇಷ್ಟ ಕೂಡ ಆಗುತ್ತೆ ಆಟ ಆಡ್ಕೊಂಡು ತಿನ್ನೋದಕ್ಕೆ. ಹಾಗಾಗಿ ನಾನು ಅವಳಿಗೆ ಯಾವಾಗಲೂ ಇದೇ ಥರ ಮಾಡಿಕೊಡ್ತೀನಿ. ಸ್ವಲ್ಪ ಮೇಲ್ಗಡೆ ತುಪ್ಪನ ಹಾಕಿ ಕೊಡ್ತೀನಿ ಅವಳಿಗೆ. ಆಯಿಲ್ನ ಯೂಸ್ ಮಾಡೋದಿಲ್ಲ, ತುಪ್ಪನೇ ಹಾಕ್ಕೊಡ್ತೀನಿ. ಇವಾಗ ಬೆಳ್ಳುಳ್ಳಿ ಮತ್ತು ಜೀರಿಗೆನ ಕೊಟ್ಕೊಂಡು ಆನಂತರ ಒಗ್ಗರಣೆ ಕೂಡ ಇಟ್ಕೊಬಿಡೋಣ. ಟೈಮ್ ಕೂಡ ಆಗಿದೆ, ಬೇಗನೆ ಮಾಡ್ಕೋಬೇಕು. ಕ್ಲೀನಿಂಗ್ ಕೆಲಸನೇ ತುಂಬ ಟೈಮ್ ಹಿಡಿದ್ಬಿಡ್ತು. ಹಾಗಾಗಿ ಇವತ್ತು ಸ್ವಲ್ಪ ಲೇಟೇ ಆಯಿತು ತಿಂಡಿ ಮಾಡೋದಕ್ಕೆ. ಬೇಗನೆ ಒಗ್ಗರಣೆಗೆ ಹಾಕೋಬಿಡೋಣ. ಇನ್ನೇನು ಅಪ್ಪ ಬರ್ತಾರೆ, ತಿಂಡಿ ಆಯಿತಾ ಕಟ್ಕೊಡು ತಗೊಂಡೋಗ್ತೀನಿ ಅಂತ. ಅಷ್ಟರಲ್ಲಿ ರೆಡಿ ಮಾಡಿ ತೆಗ್ದಿಟ್ಕೋಬೇಕು. ಈಗ ಒಂದು ಪಾತ್ರೆನ ಇಟ್ಕೊಂಡು ಸ್ಟವ್ನ ಆನ್ ಮಾಡಿಕೊಂಡು ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಕಡಲೆಬೇಳೆನ ಸೇರಿಸ್ಕೊಳ್ತಿದ್ದೀನಿ. ಇಲ್ಲಿ ನನಗೆ ಕಡಲೆ ಬೀಜನ ಸೇರಿಸ್ಕೊಳ್ತಿಲ್ಲ, ಬರೀ ಕಡಲೆಬೇಳೆ ಅಷ್ಟೇ. ಇದಕ್ಕೆ ಕರಿಬೇವನ್ನ ಹಾಕ್ಕೊಳ್ತಿದ್ದೀನಿ ಒಗ್ಗರಣೆಗೆ. ಅದು ಚಟಪಟ ಅಂದ ನಂತರ ಇದಕ್ಕೆ ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಳ್ತಿದ್ದೀನಿ, ಕುಟ್ಟಿರೋ ಅಂಥ ಜೀರಿಗೆ ಬೆಳ್ಳುಳ್ಳಿ. ಹಾಗೆಯೇ ಅದು ಬೆಂದ ನಂತರ ಈರುಳ್ಳಿ ಕೂಡ ಸೇರಿಸ್ಕೊಳ್ತಿದ್ದೀನಿ. ಅದನ್ನು ನೀಟಾಗಿ ಫ್ರೈ ಮಾಡ್ಕೊಬೇಡ. ಈರುಳ್ಳಿ ತುಂಬಾ ಬೇಯಬಾರ್ದು, ಚಿತ್ರಾನ್ನಕ್ಕೆ ಗೊತ್ತಿರುತ್ತೆ. ಸ್ವಲ್ಪನೇ ಅರ್ಧ ಬೆಂದಿದ್ರೆ ಈ ಟೇಸ್ಟೇ ಆಗಿರುತ್ತೆ. ಈಗ ಅರಿಶಿನ ಮತ್ತು ಉಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ಇದು ಸ್ವಲ್ಪ ಬೇಯಲಿ. ಇದೀಗ ಬೆಂದ ನಂತರ ಇದಕ್ಕೆ ಕಟ್ ಮಾಡಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪು, ಹಾಗೆ ನೆನೆ ಹಾಕಿಟ್ಟಿರೋಂಥ ಹುಣಸೆಹಣ್ಣ ಕಿವುಚ್ಬಿಟ್ಟು ಅದರ ರಸ ಕೂಡ ಅದರೊಳಗಡೆ ಸೇರಿಸ್ಕೊಬಿಡೋಣ. ಇದೀಗ 1 ನಿಮಿಷದಷ್ಟು ಕುದಿಸಿ ಆನಂತರ ನೀರೆಲ್ಲ ಸೀದ್ಮೇಲೆ ಆಫ್ ಮಾಡಿಕೊಂಡ್ರೆ ರೆಡಿ ಆಗಿಬಿಡುತ್ತೆ. ಇದನ್ನು ರೈಸ್ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದರೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ಹುಣಸೆಹಣ್ಣು ಹುಳಿಬಿಟ್ಟು ಮಾಡಿದ್ರೇ ವಾವ್ ಅನ್ನೋ ಥರ ಇರುತ್ತೆ ಚಿತ್ರಾನ್ನ ಅಂತೂ. ಈಗ ರೈಸ್ನ ಒಂದು ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ. ಅದು ಸ್ವಲ್ಪ ತಣ್ಣಗಾದ ನಂತರ ಅದನ್ನು ಗೊಜ್ಜನ್ನ ಹಾಕಿ ಮಿಕ್ಸ್ ಮಾಡ್ಕೊಬಿಡೋಣ. ಈಗ ಒಂದು ಪಾತ್ರೆಗೆ ಹಾಗೆಯೇ ತಣ್ಣಗಾಗೋಕ್ಕೆ ಬಿಟ್ಬಿಡೋಣ ಹಾಕಿ. ಇದೀಗ ತಣ್ಣಗಾಗಿದೆ. ಇವಾಗ ಸ್ವಲ್ಪ ಗೊಜ್ಜನ್ನ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೋಡ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೂ ಸ್ವಲ್ಪ ಬೇಕಾದರೆ ಮತ್ತೆ ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಆಯಿತು. ಜಾಸ್ತಿ ಒಂದೇ ಸಲ ಹಾಕ್ಕೊಂಡ್ರೆ ನನಗೆ ಕಲಸೋದಕ್ಕಾಗೋದಿಲ್ಲ, ಚೆಲ್ಲುತ್ತೆ. ಹಾಗಾಗಿ ಸ್ವಲ್ಪನೇ ಕಲಸಿ ಒಂದು ಬಾಕ್ಸ್ಗೆ ಹಾಕ್ಕೊಳ್ತೀನಿ. ಇವಾಗ ಫಸ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಬಿಡೋಣ.
ಎಲ್ಲೂ ಕೂಡ ವೈಟ್ ಉಂಡೆ ಉಂಡೆ ಥರ ಅನ್ನ ಸಿಗಬಾರ್ದು, ನೀಟಾಗಿ ಮಿಕ್ಸ್ ಆಗಿರಬೇಕು. ಹಾಗೆಯೇ ತಿನ್ನೋರಿಗೂ ಕೂಡ ಚೆನ್ನಾಗಿರುತ್ತೆ. ಹಾಗೆ ವೈಟ್ಗೆ ಅನ್ನ ಸಿಕ್ಕಿದ್ರೆ ಅಯ್ಯೋ ನೀಟಾಗಿ ಕಲಸೇ ಇಲ್ವಲ್ಲ ಅಂದ್ಕೊಳ್ತಾರೆ ತಿನ್ನುವಾಗ. ಈಗ ಒಂದು ಪ್ಲೇಟ್ಗೆ ಹಾಕೊಂಡು ಅವರಿಗೂ ಹೊಲ್ದತ್ರ ಕೊಟ್ಟು ಕಳಿಸಿ ಆಯಿತು. ಇವಾಗ ನಾನು ಕೂಡ ಒಂದು ಪ್ಲೇಟ್ಗೆ ಹಾಕೊಂಡು ತಿಂಡಿನ ತಿಂದ್ಕೊಂಡು ಆನಂತರ ಉಳಿದಿರೋ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ತೀನಿ. ಇವತ್ತೇನು ಕೆಲಸಗಳು ಜಾಸ್ತಿ ಇಲ್ಲ, ಅವರಿಗೆ ಅಡುಗೆ ಮಾಡೋದು ಅಷ್ಟೇ ಕೆಲಸ. ಈ ಅಕ್ಕಿ ತೊಳೆದಿರೋ ನೀರನ್ನ ಎಲ್ಲ ಗಿಡಗಳಿಗೂ ಹಾಕೊಂಡು ಬರೋಣ. ಗಿಡಗಳನ್ನಂತೂ ನೀಟಾಗಿ ನೋಡ್ಕೋಬೇಕು. ಈ ಸಮ್ಮರಲ್ಲಂತೂ ಗಿಡಗಳು ತುಂಬಾನೇ ಡ್ರೈ ಆಗಿಬಿಡುತ್ತೆ, ಡೈಲಿ ನೀರು ಹಾಕಲೇಬೇಕು. ಆನಂತರ ಅಪ್ಪ ಎಳ್ನೀರು ತಗೊಂಡ್ಬಂದಿದ್ರು, ಅದನ್ನು ಕೂಡ ಕುಡಿಯೋಣ ಅಂತ ದಿಯಾ ಎಳ್ನೀರು ಕುಡಿತೀನಿ ಅಂತಿದ್ಲು. ಅವಳಂತೂ ಎಳ್ನೀರು ಕುಡಿಯೋದೇ ಇಲ್ಲ, ಇವತ್ತು ಕುಡಿತೀನಿ ಅಂದು ಅಂತ ಹಾಗೇನೆ ಎಳ್ನೀರನ್ನ ಕೊಚ್ಚಿಸ್ಕೊಂಡು ಕುಡಿತಿದ್ವಿ. ಅಲ್ಲಿ ಬೇರೆಯವರಿದ್ರು, ಅವ್ರ ಹತ್ರ ಹೇಳಿ ತಗೋ ಕೂಸ್ಕೊಂಡು ಅವಳು ನಾನು ಇಬ್ರು ಕೂಡ ಕುಡಿತಾ ಕೂತಿದೀವಿ. ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಗಾಯ್ಸ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್ ಬಾಯ್.